ಹಲೋ ವಿದ್ಯಾರ್ಥಿಗಳೇ, ಕಾಂಪ್ಲೆಕ್ಸ್ ನಂಬರ್ದ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಲ್ಲೇನಿದೆ, ಇಫ್ 1 + i ಹೋಲ್ ಕ್ಯೂಬ್ ಡಿವೈಡ್ ಬೈ 1 - i ಹೋಲ್ ಕ್ಯೂಬ್ ಮೈನಸ್ ಆಫ್ 1 - i ಹೋಲ್ ಕ್ಯೂಬ್ ಡಿವೈಡ್ ಬೈ 1 + i ಹೋಲ್ ಕ್ಯೂಬ್ ಅಂತಿದೆ, ದಟ್ ಈಸ್ ಈಕ್ವಲ್ ಟು x + i ಅಂತಿದೆ. ಇಲ್ಲಿ ಆಪ್ಷನ್ಸ್ ಕೊಡಲಾಗಿದೆ. ಓಕೆ, ಇದು KCT ಎಕ್ಸಾಂಪಲ್. ಇದು ಬಹಳ ಸರಳವಾಗಿ ಬಿಡಿಸ್ಬೋದು ನಾವು ಅದನ್ನು. ಓಕೆ, ಮೊದಲು ಈ ಭಾಗವನ್ನು ತೆಗೆದುಕೊಳ್ಳೋಣ. ಇದ್ರ ಡಿಗ್ರಿ ಎಷ್ಟಿದೆ? 3 ಇದೆ. ಇದ್ರ ಎಷ್ಟು ಡಿಗ್ರಿ ಇದೆ? 3 ಇದೆ. ಇದನ್ನು ನಾವು ಈ ರೀತಿಯಾಗಿ ಬರೆಯಬಹುದು. ಓಕೆ, 1 + i ಡಿವೈಡ್ ಬೈ 1 - i ಹೋಲ್ ಕ್ಯೂಬ್ ಅಂತ ಬರೀಬೋದು. ಮೈನಸ್ ಇನ್ನೂ ಕೂಡ ಹಾಗೆ ಬರೀಬೋದು ನಾವು 1 - i ಡಿವೈಡ್ ಬೈ 1 + i ಹೋಲ್ ಕ್ಯೂಬ್ ಅಂತ ಬರೀಬೋದು. ದಟ್ ಈಸ್ ಈಕ್ವಲ್ ಟು x + i/. ಓಕೆ, ನಾವು ದೇರ್ ಫೋರ್ ಇದನ್ನು ಕಾಂಪ್ಲೆಕ್ಸ್ ಫಾರ್ಮಲ್ಲಿ ತರಲಾಗುವುದು. ಅಂದರೆ ಈ ರೀತಿ ನಾವು ತೆಗೆದುಕೊಳ್ಳೋಣ. z ಈಸ್ ಈಕ್ವಲ್ ಟು x + i/. ಅಂದರೆ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನ್ ಪಾರ್ಟ್ ಸಪ್ರೇಟಾಗಿ ಬರಬೇಕು. ಆ ರೀತಿ ನಾವು ಮಾಡೋಣ. ಓಕೆ, ಆದ ಕಾರಣ ಇಲ್ಲಿ ಏನು ಮಾಡೋದು ನಾವು 1 + i ಡಿವೈಡ್ ಬೈ 1 - i. ಈ 1 - i ಇದೆಲ್ಲ ಇದನ್ನು ನಾವು 1 + i ಮಾಡಿ ಡಿವೈಡಿಂಗ್ ಆ್ಯಂಡ್ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡಬೇಕು. ದಟ್ ಈಸ್ ಎ ಹೋಲ್ ಕ್ಯೂಬ್. ಮೈನಸ್ ಇದನ್ನು ಕೂಡ ಹಾಗೆ ಮಾಡಬೇಕು. ನಾವು ಇಲ್ಲಿ 1 - i ಡಿವೈಡ್ ಬೈ 1 + i ಇದೆಲ್ಲ 1 + i ಅನ್ನು ನಾವು 1 - i ಬೈ 1 - i ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಹೋಲ್ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು x + i ಅಂತಿದೆ. ಓಕೆ, ನಾವು x ಮತ್ತು y ಬೆಲೆಯನ್ನು ಕಂಡುಹಿಡಬೇಕು ನಾವು ಇಲ್ಲಿ. ದೇರ್ ಫೋರ್ ಓಕೆ, ಇವು ಎರಡು ಬ್ರಾಕೆಟ್ ಸೇಮ್ ಇದೆ. ಆದ ಕಾರಣ ಹೆಂಗೆ ಬರೆಯೋದು? 1 + i ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಡಿವೈಡ್ ಬೈ ಇಲ್ಲಿ a - b ಇಂಟು a + b, a² - b² ಫಾರ್ಮದಲ್ಲಿ ಬಂತು. ಅದರದ್ದು ಹೋಲ್ ಕ್ಯೂಬ್. ಮೈನಸ್ ಇದು ಕೂಡ ಎರಡು ಬ್ರಾಕೆಟ್ ಒಂದೇ ಇದೆ. ಆದ ಕಾರಣ 1 - i ಹೋಲ್ ಸ್ಕ್ವೇರ್ ಆಗಿ ತೆಗೆದುಕೊಳ್ಳೋಣ. ಡಿವೈಡ್ ಬೈ a + b ಇಂಟು a - b, a² - b² ಫಾರ್ಮ್ದಲ್ಲಿ ಬರೀಬೋದು. ದಟ್ ಈಸ್ ಈಕ್ವಲ್ ಟು x + i/. ಓಕೆ, ನಾವು ಇದು a + b ಹೋಲ್ ಸ್ಕ್ವೇರ್ ಆಯಿತು. ದೇರ್ ಫೋರ್ ಇದು a + b ಹೋಲ್ ಸ್ಕ್ವೇರ್ ಆಯಿತು. ಅಂದರೆ a² is 1 + b² + 2ab ಡಿವೈಡ್ ಬೈ 1² is 1 ಮೈನಸ್ i² is ಆಲ್ಸೋ -1. ಅಂದರೆ i² ಬೆಲೆ ಎಷ್ಟಾಗಿರುತ್ತದೆ? -1 ಇರುತ್ತದೆ. ಅದರದ್ದು ಹೋಲ್ ಕ್ಯೂಬ್. ಮೈನಸ್ ಇದನ್ನು ಅದೇ ರೀತಿ ಮಾಡೋಣ. ಇಲ್ಲಿ a - b ಹೋಲ್ ಸ್ಕ್ವೇರ್ ಬರುತ್ತದೆ. a² + b² - 2ab ಈ ಫಾರ್ಮ್ದಲ್ಲಿ ಬರೀಬೋದು. ಡಿವೈಡ್ ಬೈ 1² is 1 ಮೈನಸ್ i² is -1. ಓಕೆ, ದೇರ್ ಫೋರ್ ಹೋಲ್ ಕ್ಯೂಬ್ ಬರುತ್ತದೆ. ದಟ್ ಈಸ್ ಈಕ್ವಲ್ ಟು x + i/. ಓಕೆ, ನಂತರ ಇಲ್ಲಿ ಇದು ನೋಡಿ 1 i² ವ್ಯಾಲ್ಯೂ -1 ಬರುತ್ತದೆ. ಪ್ಲಸ್ 2i ಡಿವೈಡ್ ಬೈ 1 ಮೈನಸ್ ಆಫ್ ಮೈನಸ್ ಇದು +1 ಆಗುತ್ತೆ. 1 + 1 ಇದು 2 ಆಗುತ್ತದೆ. ದಟ್ ಈಸ್ ಎ ಹೋಲ್ ಕ್ಯೂಬ್. ಮೈನಸ್ 1 i² ವ್ಯಾಲ್ಯೂ -1 ಆಗುತ್ತದೆ. ಇದು ಮೈನಸ್ 2i ಡಿವೈಡ್ ಬೈ 1 ಮೈನಸ್ ಆಫ್ ಮೈನಸ್ ಪ್ಲಸ್, ಅದು 1 + 1 2 ಆಗುತ್ತದೆ. ಹೋಲ್ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು x + i/. ಓಕೆ, ಇದು +1 -1 ಕ್ಯಾನ್ಸಲ್ ಆಯಿತು. ಇಲ್ಲಿ 2i/2 ಅಷ್ಟು ಹೋಯಿತು. ಇದು 2 ಕ್ಯಾನ್ಸಲ್ ಆಯಿತು. ದೇರ್ ಫೋರ್ ಎಷ್ಟು ಏನು ಉಳಿತು? ಬರೀ i ಉಳಿತು. ಅಂದರೆ i³ ಉಳಿತು ಇಲ್ಲಿ. ಮೈನಸ್ +1 -1 ಕ್ಯಾನ್ಸಲ್ ಆಯಿತು. ಓಕೆ, ಮೈನಸ್ 2i ಡಿವೈಡ್ ಬೈ 2 ಇದೆ. 2 ಕ್ಯಾನ್ಸಲ್ ಆಯಿತು. ಮೈನಸ್ i ಮಾತ್ರ ಉಳಿತು. ಅಂದರೆ -i ಹೋಲ್ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು x + i/. ಆಯಿತು. ಓಕೆ, ನಾವು ದೇರ್ ಫೋರ್ i³ ಬೆಲೆ ಎಷ್ಟಾಯಿತು? -i³ ಬೆಲೆ ಇದು -i ಆಗುತ್ತದೆ. ಅಂದರೆ i³ ಈಸ್ ಈಕ್ವಲ್ ಟು -i ಆಯಿತು. ಓಕೆ, ನಂತರ -³ ಮೈನಸ್ ಆಗುತ್ತದೆ. ಇದು -= ಪ್ಲಸ್, ನಂತರ i³ ಮಾತ್ರ ತೆಗೆದುಕೊಂಡ್ರೆ ಇದು ಕೂಡ -i ಆಗುತ್ತದೆ. ದಟ್ ಈಸ್ ಈಕ್ವಲ್ ಟು x + i/. ದೇರ್ ಫೋರ್ -i ಆಗುತ್ತದೆ. ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ದಟ್ ಈಸ್ ಈಕ್ವಲ್ ಟು x + i/. ಅಂದರೆ ಎಷ್ಟಾಯಿತು ಇಲ್ಲಿ? ದೇರ್ ಫೋರ್ -2i = x + i/. ಇಲ್ಲಿ x ಮತ್ತು ಬೆಲೆ ಯಾವುದು ಕಂಡುಹಿಡಬೇಕು. ನಾವು ದೇರ್ ಫೋರ್ ಇಲ್ಲಿ ರಿಯಲ್ ಪಾರ್ಟ್ ಇಲ್ಲ. ಆದ ಕಾರಣ 0 - 2 ಇಂಟು i ತೆಗೆದುಕೊಳ್ಳೋಣ. ದಟ್ ಈಸ್ ಈಕ್ವಲ್ ಟು x + i/. ಅಂದರೆ x ಈಸ್ ಈಕ್ವಲ್ ಟು ಈಕ್ವೇಟಿಂಗ್ ದ ರಿಯಲ್ ಪಾರ್ಟ್. x ಈಸ್ ಈಕ್ವಲ್ ಟು 0 ಆಯಿತು. y ಈಕ್ವಲ್ ಟು -2 ಆಯಿತು. ಅಂದರೆ ಇಲ್ಲಿ x ಈಸ್ ಈಕ್ವಲ್ ಟು 0 ಆ್ಯಂಡ್ y ಈಕ್ವಲ್ ಟು -2. ಆಪ್ಷನ್ ಎ ಈಸ್ ಕರೆಕ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದರೆ ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಐ ಬಟನಲ್ಲಿ ಲಿಂಕ್ಸ್ ಇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.